ಎಲ್ಲರಿಗೂ ನಮಸ್ಕಾರ. ತಾವೆಲ್ಲರಿಗೆ ಗೊತ್ತಿರಬಹುದು, 1 ಆಗಸ್ಟ್ 2026ಗೆ ನಮ್ಗೆ ಒಬ್ರು ರಘು ಅಂತ ಚಿಕ್ಕಮಗಳೂರಲ್ಲಿ ಬೇಕರಿ ಕೆಲಸ ಮಾಡ್ತಾ ಇದ್ರು. ಅವ್ರದ್ದು ಹ್ಯಾಂಗಿಂಗ್ ಪೊಸಿಷನಲ್ ಬಾಡಿ ಇಲ್ಲಿ ಅರೆಹಳ್ಳಿಯಲ್ಲಿ ನಮ್ಗೆ ಸಿಕ್ಕಿತ್ತು, ಓಪನ್ ಫೀಲ್ಡ್ ಅಲ್ಲಿ. ಅವ್ರ ಹೆಂಡತಿ ಹೆಸರಲ್ಲಿ ಫೀಲ್ಡ್ ಇತ್ತು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಸ್ ವೈರಲ್ ಆಗ್ತಾ ಇತ್ತು ದಟ್ ಅವ್ರ ಹೆಂಡತಿ ಕೂಡ ಅವರು ಸಾಯಿಸಿದಾನೆ ಅಂತ. ಮತ್ತೆ ಅವ್ರ ಹೆಂಡತಿ ಮಿಸ್ಸಿಂಗ್ ಇದ್ಲು ಆ ಡೇಟ್ ಇಂದಾನೆ, 1 ಆಗಸ್ಟ್ ಇಂದಾನೆ. ಸೊ ಹೆಂಡತಿ ಹೆಸರು ಗಗನ ಅಂತ. ಅವ್ರ ಏಜ್ 29 ವರ್ಷ. ಅವ್ರ ಮನೆ ಚಿಕ್ಕಮಗಳೂರದಿಂದ 11ವರೆ 31 ಜುಲೈ 2026 11ವರೆಯಿಂದ ಅವರು ಕೂಡ ಮಿಸ್ಸಿಂಗ್ ಇದ್ರು. ಸೊ ಇದರ ಬಗ್ಗೆ ಚಿಕ್ಕಮಗಳೂರಲ್ಲಿ ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಸೊ ನಮ್ಮ ಅರೆಹಳ್ಳಿ ಟೀಮ್, TSI ಅರೆಹಳ್ಳಿ, CPI ಹಳೇಬೀಡು, DSP ಅರಸೀಕೆರೆ, ಮತ್ತೆ ಅದರ ಜೊತೆಗೆ ಚಿಕ್ಕಮಗಳೂರು ಪೊಲೀಸ್ ಟೀಮ್ ಕೂಡ, ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ 1 ಆಗಸ್ಟ್ ದಿಂದ ನಾವು ಹುಡುಕ್ತಾ ಇದ್ವಿ. ಈ ಬಾಡಿ ನಮ್ಗೆ ಸಿಕ್ಕಿಲ್ಲ, ಮತ್ತೆ ಅವ್ರು ಮಿಸ್ಸಿಂಗ್ ಇದ್ರು. ಸೊ ಅವ್ರ ಬಗ್ಗೆ ನಾವು ಎಲ್ಲಾ ಕಡೆ ಹುಡುಕ್ತಾ ಇದ್ವಿ. ಅದ್ರ ಜೊತೆಗೆ ಕಳೆದ 2 ದಿನದಿಂದ ನಾವು ಎಲ್ಲಾ ಕಡೆ, ಅರೆಹಳ್ಳಿ ಕಡೆ ಎಲ್ಲಾ ಕಡೆ ಅವ್ರದ್ದು ಟವರ್ ಲೊಕೇಶನ್ ತಗೊಂಡು, ಅವ್ರ ಹಸ್ಬೆಂಡ್ ರಘು ಯಾರು ಸೂಸೈಡ್ ಕಮಿಟ್ ಮಾಡಿದ್ರು ಅವ್ರದ್ದು ಟವರ್ ಲೊಕೇಶನ್ ತಗೊಂಡು, ಅವ್ರ ವೆಹಿಕಲ್ ಮೂವ್ಮೆಂಟ್ ನೋಡಿ, ಎಲ್ಲ ಅವ್ರದ್ದು ಫೋನ್ ಅನಾಲಿಸಿಸ್ ಮಾಡಿ, ನಾವು ನಮ್ಮ 25 ಜನ ಮೆನ್, DR ಪಾರ್ಟಿ, ಡ್ರೋನ್ ಮತ್ತೆ ಸೋಕೋ ಟೀಮ್ ಮತ್ತೆ ಡಾಗ್ ಸ್ಕ್ವಾಡ್ ಜೊತೆಗೆ ನಾವು ಆಲ್ಮೋಸ್ಟ್ 3-4 ಡೇಸ್ ಇಂದ ನಾವು ಹುಡುಕ್ತಾ ಇದ್ವಿ. ನಿನ್ನೆ ರಾತ್ರಿ ನಮ್ಗೆ ಈ ಫೀಲ್ಡ್ ಅಲ್ಲಿ, ಇದೇ ಫೀಲ್ಡ್ ಅಲ್ಲಿ ಅವರು ಕೂಡ ಸೂಸೈಡ್ ಕಮಿಟ್ ಮಾಡಿದ್ರು, ಈ ಲ್ಯಾಂಡ್ ಅಲ್ಲಿ ನಮ್ಗೆ ಮಾಹಿತಿ ಬಂತು ದಟ್ ಒಂದು ಪೂಲ್ ಆಫ್ ಬ್ಲಡ್ ಟೈಪ್ ಸಿಕ್ಕಿದೆ. ಅದರ ಮೇಲೆ ನಾವು ನಿನ್ನೆ ಒಂದು FIR ತಗೊಂಡಿದೀವಿ ಮರ್ಡರ್ದು. FIR ತಗೊಂಡ ನಂತರ ನಮ್ಗೆ ಗೊತ್ತಾಯ್ತು ದಟ್ ಇಲ್ಲಿ ನಾವು ಎಕ್ಸಿಮೇಷನ್ ಮಾಡಬೇಕು. ಬಾಡಿ ಅವ್ರು ಡಿಗ್ ಮಾಡಿರಬಹುದು, ಬರಿ ಮಾಡಿರಬಹುದು. ಸೊ ಅದಕ್ಕೆ ನಾವು AC ಸಕಲೇಶ್ಪುರಗೆ ನಿನ್ನೆ ರಾತ್ರಿನೇ ಒಂದು ರೆಕ್ವಿಸಿಷನ್ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಫೋರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ ಸಂತೋಷ್ ಹಿಮ್ಸ್ ಹಾಸನ್ಗೆ ಅವರಿಗೆ ಕೂಡ ಒಂದು ರೆಕ್ವಿಸಿಷನ್ ಕೊಟ್ಟಿದ್ದೀವಿ. ಇವತ್ತು ಸುಮಾರು 11 ಗಂಟೆಗೆ AC ಸಕಲೇಶ್ಪುರ ಅವ್ರದ್ದು ಪ್ರೆಸೆನ್ಸ್ ಅಲ್ಲಿ, ಮತ್ತೆ ಡಾಕ್ಟರ್ ಸಂತೋಷ್ ಆಫ್ ಹಿಮ್ಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅವ್ರ ಪ್ರೆಸೆನ್ಸ್ ಅಲ್ಲಿ, ನಮ್ಮ ಸೋಕೋ ಟೀಮ್ ಪ್ರೆಸೆನ್ಸ್ ಅಲ್ಲಿ ನಾವು ಎಕ್ಸಿಮೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಲ್ಯಾಂಡ್ ಡಿಗ್ ಮಾಡಕ್ಕೆ, ಎಲ್ಲಿ ನಮ್ಗೆ ಪೂಲ್ ಆಫ್ ಬ್ಲಡ್ ಸಿಕ್ಕಿತ್ತು ಅಲ್ಲಿ ನಾವು ಲ್ಯಾಂಡ್ ಡಿಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ಡಿಗ್ ಮಾಡಿದ ನಂತರ ನಮ್ಗೆ ಇವತ್ತು ಗಗನ ಅವ್ರದ್ದು ಬಾಡಿ ಇಲ್ಲಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಎಕ್ಸಾಕ್ಟ್ ಕಾಸ್ ಆಫ್ ಡೆತ್ ಏನಿದೆ ಅದು ಪೋಸ್ಟ್ ಮಾರ್ಟಮ್ ನಂತರ ನಮ್ಗೆ ಗೊತ್ತಾಗುತ್ತೆ. ಅದು ಈಗ ಅದು ಬಾಡಿ ನಮ್ಗೆ ಕ್ರೌಚಿಂಗ್ ಪೊಸಿಷನ್ ಅಲ್ಲಿ ಸಿಕ್ಕಿದೆ, ಅಂದ್ರೆ ಫೇಸ್ ವಾಸ್ ಟುವರ್ಡ್ಸ್ ದ ಗ್ರೌಂಡ್. ಈಗ ಎಕ್ಸಾಕ್ಟ್ಲಿ ಏನ್ ಮಾಡಿದ್ದಾರೆ ಅದು ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ನಮ್ಗೆ ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಲೇಡಿ ಬಾಡಿಯಿಂದ ಅವ್ರ ಗಂಡನ್ ಹ್ಯಾಂಗ್ ಮಾಡಿದ ಎಷ್ಟು ದೂರ? ಅರೌಂಡ್ 100 ಮೀಟರ್ಸ್ ಹೇಳಿರ್ಬೋದು ಅಷ್ಟೇ. 100 ಮೀಟರ್ಸ್ ಗಲಾಟೆ ಮಾಡ್ಕೊಂಡಿದ್ದೆ ನಿಮ್ಗೆ ಗೊತ್ತಾಗಿದ್ಯಾ? ಅಲ್ಲಿ ಚಿಕ್ಕಮಗಳೂರಲ್ಲಿ ಅಲ್ಲಿ ಕೂಡ FIR ನ ವರ್ಗಾವಣೆ ಮಾಡಿದ್ರು, ಏನ್ ಮಾಹಿತಿ ಇದೆ? ಇಲ್ಲ, ಗಲಾಟೆ ಬಗ್ಗೆ ನಮ್ಗೆ ಏನು ಮಾಹಿತಿ ಇರ್ಲಿಲ್ಲ. ಚಿಕ್ಕಮಗಳೂರಲ್ಲಿ ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಯಾಕಂದ್ರೆ ಗಗನ ಅವರು ಬಸವನಹಳ್ಳಿ ಇಂದ ಮಿಸ್ಸಿಂಗ್ ಆಗಿದ್ರು. ನಮ್ಗೆ ಬರೀ 1 ಆಗಸ್ಟ್ಗೆ ಇಲ್ಲಿ ನಾವು UDR ಮಾಡಿದೀವಿ, ಯಾಕಂದ್ರೆ ಇವರು ಸೂಸೈಡ್ ಕಮಿಟ್ ಮಾಡಿದ್ರು. ಗಗನ ಅವ್ರದ್ದು ಬರೀ ವಿಡಿಯೋಸ್ ಇತ್ತು ಕೆಲವು ಫೋನ್ ಒಳಗಡೆ. ಅದರ ಬೇಸಿಸ್ ಮೇಲೆ ಮತ್ತೆ ಅವ್ರು ಸಿಗ್ತಾ ಇರಲಿಲ್ಲ. ಅದರ ಬೇಸಿಸ್ ಮೇಲೆ ನಾವು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದೀವಿ. ಸೊ ನಾನು ಹೇಳಿದೀನಿ ಆಲ್ರೆಡಿ, 1 ಆಗಸ್ಟ್ ಇಂದಾನೆ ನಾವು ಗಗನ ಅವ್ರಿಗೆ ಹುಡುಕ್ತಾ ಇದೀವಿ. ನಿನ್ನೆ 3 ದಿನದಿಂದ ನಮ್ದು 25 ಜನ ಮೆನ್ ಮತ್ತೆ ಸೋಕೋ ಟೀಮ್ ಅಂಡ್ ಡಾಗ್ ಸ್ಕ್ವಾಡ್ ಜೊತೆಗೆ ನಾವು ಪೂರ್ತಿ ಅರೆಹಳ್ಳಿ ಎಲ್ಲಿ ಅವ್ರ ಮೂವ್ಮೆಂಟ್ ಇದೆ ಅಲ್ಲಿ ನಾವು ಹುಡುಕಿದೀವಿ. ನಿನ್ನೆ ನಮ್ಗೆ ಕ್ಲೂ ಸಿಕ್ತು, ಇದೇ ಲ್ಯಾಂಡ್ ಮೇಲೆ ನಮ್ಗೆ ಒಂದು ಪೂಲ್ ಆಫ್ ಬ್ಲಡ್ ಸಿಕ್ತು. ಅದ್ರ ಬೇಸಿಸ್ ಮೇಲೆ ನಮ್ಗೆ ಡೌಟ್ ಆಯ್ತು. ಅದಾದ ನಂತರ ನಾವು FIR ರಿಜಿಸ್ಟರ್ ಮಾಡಿದೀವಿ. ಸಂದೇಹ ಮೇಲೆ ನಾವು AC ಸಕಲೇಶ್ಪುರ ಅವರಿಗೆ ರೆಕ್ವಿಸಿಷನ್ ಕಳ್ಸಿದೀವಿ. ಅದ್ರ ಬೇಸಿಸ್ ಮೇಲೆ ನಾವು ಇವತ್ತು ಎಕ್ಸಿಮೇಷನ್ ಮಾಡಿದೀವಿ. ಎಕ್ಸಿಮೇಷನ್ ಮಾಡಿದ ನಂತರ ನಮ್ಗೆ ಗೊತ್ತಾಯ್ತು. ಕರೆಕ್ಟ್. ಸೊ ನಮ್ಮ ಪ್ರಾಥಮಿಕ ನಮ್ಗೆ ಏನ್ ಪಿಕ್ಚರ್ ಸಿಕ್ಕಿದೆ ಇಲ್ಲಿ ತನಕ, ಅದರ ಬೇಸಿಸ್ ಮೇಲೆ ಅವರು ಕೊಲೆ ಮಾಡಿದ ನಂತರ ಅವರೇ ಹ್ಯಾಂಗ್ ಮಾಡಿದ್ದಾರೆ ಇಲ್ಲಿ. ಬಟ್ ಈಗ ತನಿಖಾ ಹಂತದಲ್ಲಿದೆ. ನಿನ್ನೆನೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಎಕ್ಸಾಕ್ಟ್ಲಿ ಯಾಕೆ ಕೊಲೆ ಮಾಡಿದರು, ಹೆಂಗೆ ಕೊಲೆ ಮಾಡಿದರು, ಎಷ್ಟು ಗಂಟೆಗೆ ಕೊಲೆ ಮಾಡಿದರು, ಅದು ಎಲ್ಲ ನಮ್ಗೆ ತನಿಖೆ ಮಾಡಿದ ನಂತರ ನಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. 31 ಜುಲೈ 11:30 PM.
ಸೊ ಆಲ್ಮೋಸ್ಟ್ ನೈಟ್ 31st ಜುಲೈ 11:30 ರಾತ್ರಿಗೆ ಅವರಿಂದ ಅಲ್ಲಿಂದ ಚಿಕ್ಕಮಗಳೂರಿಂದ ಹೊರಟಿದ್ದಾರೆ. ಸೊ ಇಲ್ಲಿ ನಮ್ಗೆ 1st ಆಗಸ್ಟ್ ಬೆಳಿಗ್ಗೆ ಅವ್ರದ್ದು ಬಾಡಿ ಸಿಕ್ತು, ರಘು ಅವ್ರದ್ದು. ಟೆಕ್ನಿಕಲ್ ಟೀಮ್ 25 ಮೆಂಬರ್ಸ್ ಲೆನ್ಸ್ ಎಲ್ಲ ಹುಡುಕಿದ್ರು ಕೂಡ ಸಿಗ್ಲಿಕ್ಕೆ ಏನ್ ಕಾರಣ, ಸಿಗ್ಲಿಕ್ಕೆ ಆಗದೆ ಆ ರೀತಿ? ಫಸ್ಟ್ ಆಫ್ ಆಲ್ ಅವ್ರದ್ದು ಮೂವ್ಮೆಂಟ್ ಎಲ್ಲಾ ಕಡೆ ಇತ್ತು, ಚಿಕ್ಕಮಗಳೂರದಿಂದ ಅರೇಹಳ್ಳಿ ತನಕ ಅವ್ರದ್ದು ಮೂವ್ಮೆಂಟ್ ಇತ್ತು. ಸೊ ನಮ್ಮ ಸರ್ಚಿಂಗ್ ಏರಿಯಾ ತುಂಬಾ ಜಾಸ್ತಿ ಇತ್ತು. ಮತ್ತೆ ನಾವು ಎಫರ್ಟ್ಸ್ ಮಾಡಿದ ನಂತರ ನಮ್ಗೆ ಇಲ್ಲಿ ಸಿಕ್ಕಿದೆ. ಸ್ವಲ್ಪ ಟೈಮ್ ಆಯ್ತು, ಬಟ್ ವಿ ವರ್ ಏಬಲ್ ಟು ಫೈಂಡ್ ದ ಬಾಡಿ ಅಲ್ಟಿಮೇಟ್ಲಿ. ಹೌದು, ರಾತ್ರಿ ಸುಮಾರು 1 ಗಂಟೆಗೆ ಅವ್ರ 3 ಜನಕ್ಕೆ ಕಾಲ್ ಮಾಡಿದ್ರು, ಇನ್ಕ್ಲೂಡಿಂಗ್ ಅವ್ರ ತಂದೆಗೆ, ದಟ್ ನಾನು ಸೂಸೈಡ್ ಕಮಿಟ್ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ನಾನು ಹೇಳಿದ್ದೀನಿ, ಅವ್ರ ಫೋನ್ ಕೂಡ ನಮ್ಗೆ ಸಿಕ್ಕಿತ್ತು. ಫೋನ್ ಅಲ್ಲಿ ಕೆಲವು ವಿಡಿಯೋಸ್ ಇತ್ತು, ಅದು ನೋಡಿ ನಮ್ಗೆ ಗೊತ್ತಾಯ್ತು.